ಸಿಗುತ್ತೈತೆ ತಾಯಿ, ಸಿಗುತ್ತೈತೆ. ನಿನ್ನ ಬದುಕಿನಲ್ಲಿ ಅವಶ್ಯವಾಗಿದ್ದೆಲ್ಲ ನಿನಗೆ ಸಿಗುತ್ತೈತೆ. ನೀನು ಅಮೂಲ್ಯವಾಗಿದೆ ಅನ್ಕೊಂಡಿದ್ದೆಲ್ಲ ನಿನಗೆ ಸಿಗುತ್ತೈತೆ. ಆದರೆ ನೀನು ಅನ್ಕೊಂಡಷ್ಟು ಸುಲಭವಾಗಿ ಸಿಗೋದಿಲ್ಲ ತಾಯಿ, ಸಿಗೋದಿಲ್ಲ. ಸಿಗಬೇಕಾಗಿದ್ದು ಬಹಳ ಆಟ ಆಡಿಸುತ್ತೆ ತಾಯಿ. ಅಪಾಯದ ಗುಡ್ಡ ನಿನ್ನ ಮುಂದೆನೇ ಇದೆ ತಾಯಿ. ಸಂಕಷ್ಟಗಳು ನಿನ್ನನ್ನು ಹಿಂಬಾಲಿಸ್ತವೆ ತಾಯಿ, ಹಿಂಬಾಲಿಸ್ತವೆ. ಚಿಕ್ಕ ವಯಸ್ಸಿಂದ ಕಷ್ಟಗಳು ನನ್ನ ಹಿಂಬಾಲಿಸ್ತಾನೆ ಬರ್ತಿದೆ. ಮದ್ವೆಗಿಂತ ಮುಂಚೆ ಒಂದು ರೀತಿ ಕಷ್ಟ, ಮದ್ವೆ ಆದ್ಮೇಲೆ ಇನ್ನೊಂದು ರೀತಿ ಕಷ್ಟ. ಎಲ್ಲ ಥರದ ಕಷ್ಟಗಳನ್ನ ಅನುಭವಿಸಿ ನಾನು ತುಂಬ ನೊಂದುಬಿಟ್ಟಿದ್ದೀನಿ. ಇನ್ನೂ ಕಷ್ಟಗಳನ್ನ ಕೊಡಬೇಕು ಅಂತ ಆ ಕೃಷ್ಣನಿಚ್ಛೆನಾ? ಮುಂದೆ ನಿನ್ನ ದಾರಿ ಸುಗಮವಾಗಿಲ್ಲ ತಾಯಿ. ಅನಿರೀಕ್ಷಿತ ಕಷ್ಟಗಳು ನಿನಗೆ ಎದುರಾಗ್ತವೆ. ದಾರಿಯಲ್ಲಿ ಹೂ ಕಂಡ್ರು ಅದು ನಿನಗೆ ಮುಳ್ಳಾಗಿ ಚುಸ್ತದೆ. ಹಗ್ಗ ಕಂಡ್ರು ಹಾವಾಗಿ ಕಾಡುತ್ತೆ. ಆದ್ರೂ ದೇವರ ದಯದಿಂದ ನೀನು ಪಾರಾಗ್ತೀಯ ಕಣವ, ಪಾರಾಗ್ತೀಯ. ನಾನು ನಿನ್ನಿಂದ ಏನನ್ನೂ ಬಯಸುತ್ತಿಲ್ಲ ತಾಯಿ. ಬಸ್ರಿ ಹೆಣ್ಮಗಳು ನೀನು. ಭಗವಂತನ ದಯೆ ನಿನ್ನ ಮೇಲೈತೆ ತಾಯಿ. ಒಂದು ಮಾತನ್ನು ಹೇಳ್ತೀನಿ ಕೇಳುವ, ನೀನು ಯಾರ ಮನೆಗೂ ಹೋಗ್ಬೇಡ ತಾಯಿ. ಒಂದೊಂದು ಹೆಜ್ಜೆ ಇಡುವಾಗ್ಲೂ ರಾಮನಾಮ ನಿನ್ನ ಬಾಯಲ್ಲಿರ್ಲಿ ತಾಯಿ. ಮುಂದಿನ ಹಾದಿಯಲ್ಲಿ ತೊಂದರೆಗಳಿರೋದು ನಿಶ್ಚಿತ ತಾಯಿ. ಆದ್ರೆ ನೀನು ಮಾತ್ರ ನಿನ್ನ ಹಾದಿಯನ್ನು ಬದಲಾಯಿಸಬೇಡವ, ಬದಲಾಯಿಸಬೇಡ. ಯಾಕಂದ್ರೆ ನಿನಗೆ ಅವಶ್ಯಕತೆ ಇರೋದು ನಿನಗೆ ಸಿಗಬೇಕು ಅಂತಂದ್ರೆ ನೀನು ಆ ದಾರಿಯಲ್ಲಿ ಹೋಗಲೇಬೇಕು ತಾಯಿ, ಹೋಗಲೇಬೇಕು. ಶಿವ ನಿನ್ನ ಕಾಪಾಡ್ಲಿ ತಾಯಿ, ಕಾಪಾಡ್ಲಿ. ಬರುತ್ತೈತೆ ಬರುತ್ತೈತೆ, ಸಿಗುತ್ತೈತೆ ಸಿಗುತ್ತೈತೆ. ಸುಖ ನಮ್ಮದಲ್ಲ, ಕಷ್ಟ ನಮ್ಮದು ನಮ್ಮದು. ಕಷ್ಟ ನಮ್ಮದು ನಮ್ಮದು, ಕಷ್ಟ ನಮ್ಮದು ನಮ್ಮದು ನಮ್ಮದು. ನಮಸ್ಕಾರ. ಓ ನಮಸ್ಕಾರ. ಬನ್ನಿ ಬನ್ನಿ ಆನಂದ್ ಶರ್ಮಾ ಅವರೇ, ಬನ್ನಿ ಕುತ್ಕೊಳ್ಳಿ. ಒಂದು ನಿಮಿಷ, ಯಾರು ಹೋಗ್ಕೊಡುದು. ಊರಿನ ಮುಖ್ಯಸ್ಥರೆಲ್ಲ ಮಾತಾಡೋದಕ್ಕೆ ಬಂದಿದ್ದೀವಿ. ದಯವಿಟ್ಟು ಎಲ್ಲರೂ ಇಲ್ಲೇ ಇರಬೇಕು. ಅಮ್ಮ, ವಿಷಯ ನಿಮ್ಮ ಕಿವಿಗೂ ತಲುಪಿದೆ ಅನ್ಕೊಂಡಿದ್ದೀನಿ. ದೇವಸ್ಥಾನ ಕಟ್ಟೋಕೆ ಅಂತ ಬಂದ ಹಣ ಕಳವಾಗಿದೆ. ಇಷ್ಟೊತ್ತಾದರೂ ನೀವಾಗ್ಲಿ ನಿಮ್ಮ ಮನೆಯವರಾಗ್ಲಿ ಯಾರೂ ಬರಲಿಲ್ಲ, ಒಂದು ಫೋನು ಮಾಡಲಿಲ್ಲ. ಏನಾಯ್ತು ಏನಾಗಬೇಕು ಅಂತ ವಿಚಾರಣೆನೂ ಮಾಡಲಿಲ್ಲ. ಹೇಳ್ಕೊಳ್ಳೋಕ್ಕೆ ಧರ್ಮಾಧಿಕಾರಿಗಳ ಮನೆ. ನನ್ನ ಮಾತುಗಳು ಖಾರವಾಗಿದ್ದರೆ ದಯವಿಟ್ಟು ಕ್ಷಮಿಸಿ. ಯಾಕೆಂದ್ರೆ ಪರಿಸ್ಥಿತಿ ಆ ರೀತಿ ಇದೆ. ನನ್ನನ್ನು ಟ್ರಸ್ಟಿ ಅಂತ ನೇಮಕರಣ ಮಾಡಿದ ತಕ್ಷಣ ಪ್ರತಿಯೊಂದಕ್ಕೂ ನಾನು ಒಬ್ಬನೇ ಓಡಾಡೋದಕ್ಕೆ ಆಗೋದಿಲ್ಲ. ನನಗಿಂತ ಮುಖ್ಯವಾದ ಸ್ಥಾನ ಧರ್ಮಾಧಿಕಾರಿಗಳು. ಅವ್ರ ಕಡೆಯಿಂದ ಯಾರಾದರೂ ಒಬ್ರು ಜವಾಬ್ದಾರಿ ತಗೊಳ್ಳೋರು ಇರಬೇಕು ತಾನೇ. ರೇ, ಆವಾಗಿಂದ ಧರ್ಮಾಧಿಕಾರಿಗಳು ಅಂತಾನೆ ಇದ್ದೀರಾ. ಎಲ್ಲಿದ್ದಾರೆ ಧರ್ಮಾಧಿಕಾರಿಗಳು? ಯಾರು ಧರ್ಮಾಧಿಕಾರಿಗಳು? ವಿಷಯ ಇಲ್ಲ ಅಂತ ಗೊತ್ತು ತಾನೆ. ಎಲ್ಲಿಂದ ಕರ್ಕೊಂಬರೋಣ ಧರ್ಮಾಧಿಕಾರಿಗಳನ್ನ? ಈ ಮಾತನ್ನ ಈಗ ಹೇಳ್ತಾ ಇದ್ದೀರಾ? ಇಷ್ಟು ದಿವಸ ಯಾರನ್ನೋ ಕರ್ಕೊಂಡ್ಬಂದು ವಿಷು ಅಂತ ಹೇಳ್ತಾ ಇದ್ರಿ. ಅಂದ್ರೆ ನಿಮ್ಮ ಮನೆಯಲ್ಲಿ ಏನ್ ನಡೀತಾ ಇದೆ ಅಂತ ನಿಮಗೆ ಗೊತ್ತಿಲ್ಲ. ರೇ, ನಮ್ಮ ಮನೆಯಲ್ಲಿ ಏನ್ ನಡೀತಾ ಇದೆ ಅನ್ನೋದು ನಿಮಗೆ ಬೇಕಾಗಿಲ್ಲ. ದೇವಸ್ಥಾನಕ್ಕೆ ಸಂಬಂಧಪಟ್ಟ ವಿಚಾರ ಇದ್ರಷ್ಟೇ ಮಾತಾಡಿ. ಧರ್ಮಾಧಿಕಾರಿಗಳು ದೈವಾಧೀನರಾಗಿರಬಹುದು, ಆದ್ರೂ ಆ ಸ್ಥಾನ ನಿಮ್ಮನೆಗೆ ಸೇರಿದ್ದು. ಕಮಿಟಿನಲ್ಲಿ ಯಾವುದೇ ತೀರ್ಮಾನ ತಗೊಳ್ಳೋದಕ್ಕೆ ಮುಂಚೆ ನಿಮ್ಮನ್ನೊಂದು ಮಾತು ಕೇಳ್ತೀವಿ. ಆದ್ರೆ ನಿಮ್ಮಲ್ಲಿ ಆ ಜವಾಬ್ದಾರಿನೇ ಇಲ್ವಲ್ಲ. ಹೌದ್ರಿ, ನಮಗೆ ಜವಾಬ್ದಾರಿ ಇಲ್ಲ. ಆಗಲ್ಲ ಅಂದ್ಮೇಲೆ ಆ ಸ್ಥಾನ ಬಿಟ್ಕೊಡಿ. ಕಮಿಟಿನವರೆಲ್ಲ ಸೇರ್ಕೊಂಡು ಬೇರೆ ಧರ್ಮಾಧಿಕಾರಿಗಳನ್ನ ನೇಮಕ ಮಾಡ್ಕೊಳ್ತೀವಿ. ಏನು ಹೆದರ್ಸ್ತಾ ಇದ್ದೀರಾ? ನಾವೇನ್ ಕೇಳ್ಕೊಂಡ್ ಬಂದಿದ್ವಾ? ಪ್ರದೀಪ್, ನಾನ್ ಮಾತಾಡ್ತೀನಿ. ಕಳ್ತನ ಆಗಿದ್ರ ಬಗ್ಗೆ ನಮಗೂ ನೋವಿದೆ. ಆದ್ರೆ ನಮ್ಮನೆ ಸದ್ಯದ ಪರಿಸ್ಥಿತಿ ಬಗ್ಗೆ ನಿಮ್ಗೆ ಗೊತ್ತಲ್ವಾ? ನಾವ್ ಯಾವ ತೀರ್ಮಾನನೂ ತಗೊಳಕ್ ಆಗ್ತಾ ಇಲ್ಲ. ಆದ್ರೆ ಈಗ ಕಳ್ತನ ಆಗಿದ್ರ ಬಗ್ಗೆನೇ ಮಾತಾಡ್ತಾ ಇದ್ವಿ.
ನಾವು ಬರಲಿಲ್ಲ ಅಂದ ಮಾತ್ರಕ್ಕೆ ದೇವಸ್ಥಾನದ ಬಗ್ಗೆ ನಮಗೆ ನಿರಾಸಕ್ತಿ ಇದೆ, ಬೇಜವಾಬ್ದಾರಿ ಇದೆ ಅಂತ ತಿಳ್ಕೊಳ್ಬೇಡಿ. ಈಗ ಹೇಗಿದ್ರು ನೀವು ಬಂದಿದ್ದೀರಲ್ಲ, ಮುಂದೆ ಏನು ಮಾಡಬೇಕು ಅಂತ ನೀವೇ ಹೇಳ್ಬಿಡಿ. ಪೊಲೀಸ್ನವ್ರಿಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದೀವಿ. ಫಾರ್ಮಾಲಿಟಿಗೆ ಒಂದು ಕಂಪ್ಲೇಂಟು ಬರೆದು ಕೊಟ್ಟಿದ್ದೀವಿ. ಅದಕ್ಕೆ ಯಾರಾದರೂ ಒಬ್ರು ಸೈನ್ ಮಾಡಬೇಕು. ಎಲ್ಲದಕ್ಕೂ ನಾನು ಒಬ್ಬನೇ ಓಡಾಡೋದಕ್ಕೆ ಆಗೋದಿಲ್ಲ. ಹಾಗಂತ ನಿಮ್ಮನ್ನ ಬನ್ನಿ ಅಂತ ನಾನು ಕರಿತಾ ಇಲ್ಲ. ಆದರೆ ಈ ಮನೆಯಲ್ಲಿ ಗಂಡಸರು ಅನ್ನೋರು ಇದಾರ್ ತಾನೆ. ಇದನ್ನೇ ಬೇಡ ಅಂತ ಹೇಳಿದ್ ನಾನು. ನಿಮಗೆ ಹೆಂಡತಿ ಇಲ್ಲ, ಮಕ್ಕಳಿಲ್ಲ, ಬೆಳಗ್ಗೆದ್ದು ಬಂದು ನಿಂತ್ಕೊಂಡ್ಬಿಡ್ತೀರಾ. ಆದ್ರೆ ನಮಗೆ ಬೇಕಾದಷ್ಟು ಜವಾಬ್ದಾರಿಗಳಿವೆ. ವಿಷ್ಣು ಅವರೇ, ಮಾತು ಸ್ವಲ್ಪ ಹತೋಟಿನಲ್ಲಿರಲಿ. ನಾನು ಮಾತಾಡೋಲ್ಲ ರೀ, ನೀವು ಮಾತಾಡ್ಕೊಳ್ಳಿ. ಈಗ ಹೊರಟೋಗ್ಬಿಟ್ರೆ ಆಗ್ಲಿಲ್ಲ. ದೇವಸ್ಥಾನಕ್ಕೆ ಪೊಲೀಸ್ನವ್ರು ಬರ್ತಾರೆ, ಆಗ ಅವ್ರ ಮುಂದೆ ಈ ರೀತಿ ಮಾತಾಡಿ ನೋಡೋಣ. ಕಂಪ್ಲೇಂಟ್ ಕೊಡೋದಕ್ಕೆ ಮುಂಚೆ ಒಂದು ವಿಷಯ ನಿಮಗೆ ತಿಳಿಸ್ಬೇಕಾದ್ದು ನನ್ನ ಕರ್ತವ್ಯ. ಹಾಗಾಗಿ ತಿಳಿಸಿ ಹೋಗೋಣ ಅಂತ ಬಂದೆ. ಕಳ್ಳ ಹೇಗಿದ್ರು ಸಿಗಾಕೊಳ್ತಾನೆ, ಅದ್ರ ಬಗ್ಗೆ ಚಿಂತೆ ಇಲ್ಲ. ಅಮ್ಮ, ನಾನು ಬರ್ತೀನಿ. ಏಯ್, ನಡೀರಿ. ಏನಮ್ಮ ಮೈಮೇ ಪ್ರಜ್ಞೆ ಇಲ್ವಾ? ನೋಡ್ಕೊಂಡು ಬರಕ್ಕಲ್ವಾ? ಸ್ವಲ್ಪ ಏಮರಿದ್ರೆ ಪ್ರಾಣ ಹೋಗ್ತಾ ಇತ್ತು. ಹೋಗಿ ಸೈಡ್ಗೆ. ಏನು ನೋಡ್ತಾ ಇದೆ? ಹೋಗಿ ಸೈಡ್ಗೆ. ಒಂದ್ ನಿಮಿಷ ನಿಂತ್ಕೋ. ಕೋಪ ಯಾಕೆ ಅಂತ? ಎಲ್ಲಿಗೆ ಹೋಗ್ತಾ ಇದೀಯ ನೀನು? ದೇವಸ್ಥಾನಕ್ಕೆ ಬರಲೇಬೇಕು ಅಂತ ಹೇಳಿ ಹೋಗಿದ್ದಾರೆ. ಹೋಗದೆ ಇದ್ರೆ ಚೆನ್ನಾಗಿರುತ್ತಾ? ಬರಲ್ಲ ನಾನು. ಬರೀ ಕಳ್ತನ ಮಾತ್ರ ಆಗಿರೋದು. ನಾನು ಬಂದ್ರೆ ಹೊಡೆದಾಟಗಳಾಗತ್ತೆ. ಯಾಕೆ ಹೋಗ್ಬೇಕು? ಸರಿ, ನಿಮ್ಮ ಮಾತಿಗೆ ಬೆಲೆ ಕೊಟ್ಟು ಬರ್ತೀನಿ. ಆದ್ರೆ ಅವರು ನಮ್ಮ ಮಾತನ್ನ ಲೆಕ್ಕಕ್ಕೆ ತಗೋತಾರ? ಸುಮ್ಮನೆ ಅಟೆಂಡೆನ್ಸ್ ಹಾಕೋದಕ್ಕೆ ಹೋಗ್ಬೇಕಷ್ಟೇ. ಅಲ್ಲಿಗೆ ತಲೆಗೆ ಒಂದೊಂದು ಮಾತಾಡ್ತಾರೆ, ಅದನ್ನ ಕೇಳಿಸ್ಕೊಂಡು ನಾವು ತಲೆ ಕಟ್ಸ್ಕೊಂಡು ನಿಂತ್ಕೋಬೇಕಾ? ನಮಗೆ ಯಾರು ಮರ್ಯಾದೆ ಕೊಟ್ಟು ನಾವು ದೊಡ್ಡವರು ಆಗ್ಬೇಕಾಗಿಲ್ಲ ಪ್ರದೀಪ. ನಮ್ಮ ಮರ್ಯಾದೆ ನಮ್ಮ ಹತ್ರ ಇದೆ. ಬಾ. ಹಾಗಾದ್ರೆ ನನ್ನನ್ನು ಧರ್ಮಾಧಿಕಾರಿ ಮಾಡ್ತಾರಾ? ಮಾತಾಡಿ ಡ್ಯಾಡ್. ನನ್ನನ್ನು ಧರ್ಮಾಧಿಕಾರಿ ಮಾಡ್ತಾರಾ? ಇಲ್ಲ ತಾನೆ? ಯಾಕೆ? ನನಗೆ ಅಯೋಗ್ಯತೆ ಇಲ್ಲ, ವಿಶುಗಿದೆ. ಯೋಗ್ಯತೆ ಇಲ್ಲ ಅಂದಮೇಲೆ ಯಾಕೆ ಬರಬೇಕು? ಶಾಂತನು, 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 ಮಧ್ಯಾಹ್ನ ಆಯ್ತು, ಏಳು ಮೇಲೆ. ಏನಮ್ಮ? ದೇವಸ್ಥಾನದಲ್ಲಿ ಕಳ್ತನ ಆಗಿದೆಯಂತೆ.
ದೇವಸ್ಥಾನ ಜೀರ್ಣೋದ್ಧಾರಕ್ಕೆ ಅಂತ ಒಂದ್ ದೊಡ್ಡ ಅಮೌಂಟ್ ಕಲೆಕ್ಟ್ ಮಾಡಿದ್ರಂತೆ. ಕನ್ನ ಹಾಕಿಲ್ಲ, ತಿಜೋರಿ ಹೊಡೆದಿಲ್ಲ, ತಿಜೋರಿಲಿದ್ದ ಅಷ್ಟು ಅಮೌಂಟು ಖಾಲಿ ಆಗಿದ್ಯಂತೆ. ಪೊಲೀಸವ್ರು ಬಂದು ವಿಚಾರಣೆ ನಡೀತಿದ್ಯಂತೆ. ಯಾರೋ ದೊಡ್ಡ ಕಳ್ಳನೇ ಇರಬೇಕು. ಇದನ್ನ ಹೇಳಕ್ ಎಬ್ಸಿದ್ರಾ? ಹೋಗಮ್ಮ. ಶಾಂತನು, ಇದೇನ್ ಸಣ್ಣ ವಿಷಯನಾ? ಇದ್ರ ಪರಿಣಾಮ ನೇರವಾಗಿ ರುಕ್ಮಿಣಿ ಮತ್ತೆ ಮನೆಯವ್ರ ಮೇಲೆ ಆಗುತ್ತೆ, ಗೊತ್ತಿದೆ ಅಲ್ಲ ಶಾಂತನು? ಅಮ್ಮ, ರಾತ್ರಿ ಎಲ್ಲ ನಿದ್ದೆ ಇರಲಿಲ್ಲ. ಒಂದು ಗ್ಲಾಸ್ ಕಾಫಿ ಮಾಡ್ಕೋಬೋದು, ನಾನು ಫ್ರೆಶ್ ಅಪ್ ಆಗಿ ಬರ್ತೀನಿ. ಶಾಂತನು ಹೀಗೆ ರಿಯಾಕ್ಟ್ ಮಾಡ್ತಿದ್ದಾನೆ ಅಂದ್ರೆ ವಿಷಯ ಇವನಿಗೆ ಮೊದಲೇ ಗೊತ್ತಿತ್ತ? ದೇವಸ್ಥಾನ ತುಂಬಾ ಜನ ಸೇರಿದಾರಂತೆ. ಪೊಲೀಸು, ಲಾಯರು ಎಲ್ಲರೂ ಬಂದಿದಾರಂತೆ. ವಿಚಾರಣೆ ನಡೀತಾ ಇದೆ, ನೀವು ಬೇಗ ಬನ್ನಿ ಅಂತ ಟ್ರಸ್ಟ್ ಇಂದ ಫೋನ್ ಬಂದಿತ್ತು. ಬನ್ನಿ ಹೋಗೋಣ. ಆಸಕ್ತಿ ಇರೋರು ಹೋಗ್ಬೋದು, ನನ್ನನ್ನು ಮಾತ್ರ ಕರಿಬೇಡಿ, ದಯವಿಟ್ಟು ನಾ ಎಲ್ಲೂ ಬರಲ್ಲ. ಅಲ್ಲ ಪ್ರದೀಪ, ಹೀಗೆ ಹೇಳಿದ್ರೆ ಹೇಗೆ? ಅಲ್ಲಿ ವಿಚಾರಣೆ ನಡೀತಾ ಇದೆ. ನನ್ನನ್ನು ಪ್ರಶ್ನೆ ಮಾಡಿದ್ರೆ ನಾನೊಬ್ಳೆ ಹೆಣ್ಣು ಹೆಂಗಸು ಏನು ಅಂತ ಉತ್ತರ ಕೊಡ್ಲಿ? ದೊಡಮ್ಮ, ಇಲ್ಲಿ ಪ್ರಶ್ನೆ ಬಂದಿರೋದು ಹೆಂಗಸು ಗಂಡಸು ಅಲ್ಲ, ಇಲ್ಲಿ ಪ್ರಶ್ನೆ ಬಂದಿರೋದು ಮರ್ಯಾದೆ ಬಗ್ಗೆ. ಅಲ್ಲಿಗೆ ಬಂದ್ರೆ ನನಗೆ ಮರ್ಯಾದೆ ಸಿಗಲ್ಲ, ಅದಕ್ಕೆ ನಾನು ಬರಲ್ಲ. ಅಲ್ಲ ಪ್ರದೀಪ, ಈಗಲ್ಲಿ ಹೋಗಿ ಮರ್ಯಾದೆ ಕೊಡಿ ಅಂತ ಕೇಳೋಕ್ಕಾಗತ್ತಾ? ಏನು ಅಂತ ಮಾತಾಡ್ತಿದ್ಯಾ? ನೀವಾದ್ರೂ ಸ್ವಲ್ಪ ಇವನಿಗೆ ಹೇಳಿ. ಪ್ರದೀಪ ಹೇಳೋದ್ರಲ್ಲಿ ಯಾವ ತಪ್ಪು ಇಲ್ಲ ಅಂತ ನನಗೂ ಅನಿಸ್ತಾ ಇದೆ. ಅಲ್ಲ, ನೀವು ಅವನ ತರಾನೇ ಮಾತಾಡ್ತಿದ್ದೀರಲ್ಲ. ಧರ್ಮಾಧಿಕಾರಿಗಳ ಕುಟುಂಬದಿಂದ ಯಾರೂ ಹೋಗ್ಲಿಲ್ಲ ಅಂದ್ರೆ ಹೇಗೆ? ನಾನು ಯಾಕೆ ಬರಬೇಕು ದೊಡಮ್ಮ? ಆವತ್ತು ನಾನು ಧರ್ಮಾಧಿಕಾರಿ ಆಗ್ತೀನಿ ಅಂತ ಅನ್ಕೊಂಡಿದ್ದೆ, ಆದ್ರೆ ಯಾರು ಒಪ್ಕೊಳ್ಳಿಲ್ಲ. ಯಾಕೆ? ನನಗೆ ಅರ್ಹತೆ ಇಲ್ಲ ಅಂತ ತಾನೆ. ಅವತ್ತು ಬೇಡವಾಗಿದ್ದವನು ಇವತ್ತು ಯಾಕೆ ಬೇಕು? ಆಡೋ ನಾಲ್ಗೆಗೆ ಕೇಳಿಸ್ಕೊಳ್ಳೋದಕ್ಕೆ ಅಂತ ಒಂದು 4 ಕಿವಿ ಬೇಕು, ಅದಕ್ಕೆ ನಾವು ಬರಬೇಕಾ? ಅದರ ಅವಶ್ಯಕತೆ ನನಗಿಲ್ಲ. ಅಂದ್ರೆ ಆ ಕೋಪನ ಮನಸ್ಸಲ್ಲಿಟ್ಕೊಂಡು ಈಗ ತೀರಿಸ್ಕೊಳ್ತಾ ಇದೀಯಾ? ನೋಡು, ನನ್ ಮಾತು ಕೇಳು. ಈಗ ಹಠ ಸಾಧಿಸೋದ್ರಿಂದ ಏನು ಪ್ರಯೋಜನ ಇಲ್ಲ. ಅಲ್ಲಿಗೆ ನಾನೊಬ್ಳೆ ಹೋದ್ರೆ ಚೆನ್ನಾಗಿರೋದಿಲ್ಲ. ದಯವಿಟ್ಟು ಬನ್ನಿ ಹೋಗೋಣ. ಅದಕ್ಕೆ ನನ್ನ ಮಾತು ಕೇಳೋದಾದ್ರೆ ನೀವು ಅಲ್ಲಿಗೆ ಹೋಗಬೇಕಾಗಿಲ್ಲ. ಆದರೆ ಅದು ನಿಮ್ಮ ಆಯ್ಕೆ, ನಾನು ನಿಮ್ಮನ್ನ ತಡೆಯೋದಿಲ್ಲ. ಆದರೆ ನನಗೆ ಪ್ರದೀಪ ಹೇಳೋದು ಸರಿ ಅನ್ನಿಸ್ತಾ ಇದೆ. ನಾನು ಅಲ್ಲಿಗೆ ಬರೋದಿಲ್ಲ. ಮನ್ಸು ಇಲ್ದೇ ಇರೋರ ಹತ್ರ ಯಾಕೆ ಬೇಡ್ಕೋತೀರ ಅತ್ತೆ? ಬನ್ನಿ ಹೋಗೋಣ. ಗಂಡಸರು ಬರ್ತಾರಂತಲ್ಲ, ಕರ್ಕೊಂಡು ಹೋಗಿ. ಜೀಜು, ಹೆಂಗ್ಸೆ, ನಾನು ಗಂಡ್ಸಲ್ಲ. ದೇವಸ್ಥಾನ ಎಲ್ಲ ನನಗೆ ದೂರ ಇರ್ಬೋದು, ಅಲ್ಲಿ ಅವ್ರು ಯಾರು ಪರಿಚಯ ಇಲ್ದೇನೆ ಇರ್ಬೋದು. ಆದ್ರೆ ನಾನು ಅತ್ತೆ ಜೊತೆ ಹೋಗೇ ಹೋಗ್ತೀನಿ. ಅತ್ತೆ ಈ ಮನೆಗೋಸ್ಕರ, ನಮ್ಮೆಲ್ಲರೂ ಮರ್ಯಾದೆಗೋಸ್ಕರ ಎಷ್ಟು ಒದ್ದಾಡ್ತಿದ್ದಾರೆ. ಅಲ್ಲ, ನೀವು ಒದ್ದಾಡೋದ್ ಬೇಡ, ಅಟ್ಲೀಸ್ಟ್ ಅವ್ರ ಜೊತೆಗಾದ್ರೂ ಹೋಗ್ಬೋದಲ್ವಾ? ಮಗನ್ ಕಳ್ಕೊಂಡು, ಸೊಸೆ ಕಳ್ಕೊಂಡು ಅತ್ತೆ ಎಷ್ಟು ದುಃಖದಲ್ಲಿದ್ದಾರೆ. ಇಂಥ ಸಮಯದಲ್ಲಿ ಅತ್ತೆಗೆ ಸಪೋರ್ಟ್ ಆಗಿ ನಿಲ್ಬೇಕು. ಅದನ್ ಬಿಟ್ಟು ನಮ್ಗೆ ಎಷ್ಟು ಲಾಭ, ನಿಮ್ಗೆ ಎಷ್ಟು ಲಾಭ ಅಂತ ಲೆಕ್ಕ ಹಾಕ್ತಿದ್ದೀರಲ್ಲ. ನಾಲ್ಗೆ ಉದ್ದ ಮಾಡಬೇಡ. ನೀನ್ ಇಲ್ಲಿಗೆ ಬಂದಿರೋದೇ ನಾಟಕ ಮಾಡೋದಕ್ಕೆ ಅಂತ, ಆದ್ರೆ ಅದನ್ನು ಸರಿಯಾಗಿ ಮಾಡೋದಕ್ಕಾಗ್ಲಿಲ್ಲ ನಿನಗೆ. ಮನೆ ವಿಷಯದಲ್ಲಿ ಬಾಯಿ ಹಾಕಬೇಡ. ನಿಂದೆಷ್ಟು ಕೆಲಸನೋ ಅಷ್ಟು ನೋಡ್ಕೊಂಡಿರು. ಅತ್ತೆ, ಇವ್ರ ಜೊತೆ ಏನ್ ಮಾತು? ಬನ್ನಿ ಹೋಗೋಣ. ಬನ್ನಿ ಅತ್ತೆ.
ಏನಪ್ಪ ಸತ್ಯ, ಏನೋ ಒಂಥರ ಬೇಜಾರಾಗಿರಂತೆ, ಏನಾಯ್ತಪ್ಪ? ಏನು ಹೇಳಿರ ಈ ಆಳದ ಕೈಲಿ ಯಾವ ಕೆಲಸನೂ ಆಗ್ತಾ ಇಲ್ಲ. ಈ ಕೈಗೆ ಬರುತ್ತೆ, ಈ ಕೈಗೆ ಬರೋ ಅಷ್ಟೊತ್ತಿಗೆ ಹೊಂಟು. ನೋಡಪ್ಪ, ದೇವರು ಎಲ್ಲದಕ್ಕೂ ಒಂದು ಕಾಲ ಅಂತ ಇಟ್ಟಿರ್ತಾನೆ. ಆ ಕಾಲ ಕೂಡಿ ಬಂದಾಗ ಎಲ್ಲ ಒಳ್ಳೇದಾಗತ್ತಪ್ಪ. ಏನು ಒಳ್ಳೇದಾಗುತ್ತೋ ಏನು ಬಾರೆ. ಮನಸ್ಸಿಗೇನೋ ಆತಂಕ, ಕೆಟ್ಟ ಕೆಟ್ಟ ಯೋಚನೆಗಳೇ ಬರ್ತಿದೆ. ಮನಸ್ಸಿಗೆ ಸಮಾಧಾನ ಆಗಲಿ ಅಂತ ಬಂದೆ. ಒಳ್ಳೇದು ಮಾಡು ದೇವ್ರೆ, ನನ್ನ ವಿಷು ಎಲ್ಲಿದ್ದಾರೆ ಅಂತ ತೋರಿಸು. ಏನಮ್ಮ, ನಿನ್ನ ಮುಖ ನೋಡ್ತಾ ಇದ್ರೆ ಏನೋ ತೊಂದರೆ ಇರೋ ಕಾಣಿಸ್ತಾ ಇದೆಯಲ್ಲ. ಏನು ಅಂತ ಹೇಳಿ ಅರ್ಚಕ್ರೆ, ನನ್ನವ್ರನ್ನೆಲ್ರೂ ಆ ಊರನ್ನು ಬಿಟ್ಟು ಬಂದ್ರೂ ನನ್ನ ಸಮಸ್ಯೆಗಳು ಮಾತ್ರ ನನ್ನ ಹಿಂದೆನೇ ಬರ್ತಾ ಇದೆ. ನೋಡಮ್ಮ, ಆ ದೇವರು ಎಲ್ಲದಕ್ಕೂ ಎಲ್ಲರಿಗೂ ಒಂದು ಪರೀಕ್ಷೆ ಅಂತ ಇರ್ತಾರೆ. ಪರೀಕ್ಷೆ ಕಠಿಣವಾಗಿದೆ ಅಂತ ನಾವು ಬಲಹೀನರಾದ್ರೆ ಜೀವನದಲ್ಲಿ ಏನೂ ಸಾಧನೆ ಮಾಡ್ಲಿಕ್ಕಾಗಲ್ಲ. ಎಲ್ಲವನ್ನೂ ಧೈರ್ಯದಿಂದ ಎದುರಿಸಬೇಕು. ಆವಾಗಲೇ ಜೀವನಕ್ಕೆ ಬಾಳಿಗೆ ಒಂದು ಅರ್ಥ ಸಿಗುತ್ತೆ. ಏನು ಯೋಚನೆ ಮಾಡಬೇಡಮ್ಮ, ನಿನ್ನ ಹೆಸರಿನಲ್ಲಿ ಆ ದೇವರಿಗೆ ಒಂದು ಅರ್ಚನೆ ಮಾಡಿ ಪೂಜೆ ಮಾಡಿಸ್ಕೊಡು, ಎಲ್ಲ ಒಳ್ಳೇದಾಗುತ್ತೆ. ನಿನ್ನ ಹೆಸರೇನು ಹೇಳಮ್ಮ? ರಾಧಿಕಾ ವಿಶಾಲ್ ಭಾರದ್ವಾಜ್. ತಸ್ಯ ಪೂರ್ವಚರಿತ ಏವಂ ಗುಣ ವಿಶೇಷಣ ವಿಶಿಷ್ಟಾಯಾಂ ಶುಭ ತೀರ್ಥೌ ರಾಧಿಕಾ ವಿಶಾಲ್ ಭಾರದ್ವಾಜ ನಾಮಧೇಯಸ್ಯ ಗೋತ್ರ ಭಾರದ್ವಾಜ ಗೋತ್ರ. ಭಾರದ್ವಾಜ ಗೋತ್ರೋದ್ಭವಸ್ಯ ರಾಶಿ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶೋ ಜಾತಸ್ಯ ನಕ್ಷತ್ರ ಆಶ್ಲೇಷ. ಆಶ್ಲೇಷ ನಕ್ಷತ್ರೋ ಜಾತಸ್ಯ ಕ್ಷೇಮ ಸ್ಥೈರ್ಯ ವಿಜಯ ವೀರ್ಯ ಅಭಯ ಆರೋಗ್ಯ ಐಶ್ವರ್ಯಾಭಿವೃದ್ಧಿರಸ್ತು. ಒಂದ್ ನಿಮಿಷ ನಿಂತ್ಕೊಳ್ಳಿ. ಯಾವ ಊರು, ಎಲ್ಲಿಗೆ ಹೋಗ್ತಿದ್ದೀರಾ? ಹೀಗೆ ಮುಂದಿನ ಊರಿಗೆ ಹೋಗ್ತಾ ಇದ್ದೀನಿ. ಮನೆ ಬಿಟ್ಟು ಬಂದಿದ್ದೀರಾ? ನೀವೇನು ತಪ್ಪು ತಿಳ್ಕೊಬಿಡಿ, ಅವ್ರು ಹಾಗೇನೆ. ಅದು ಅಲ್ಲದೆ ನಿಮ್ಮ ಗಂಟು ಮುಟೆ ಎಲ್ಲ ನೋಡಿ ಹಾಗಂದಿದ್ದಾರೆ ಅಷ್ಟೇ. ಪರವಾಗಿಲ್ಲ. ಅಯ್ಯೋ ಒಂದು ನಿಮಿಷ, ನೀವು ಮುಂದಿನ ಊರಿಗೆ ಹೋಗೋಕ್ಕಾಗಲ್ಲ. ಯಾಕೆಂದ್ರೆ 10 ಗಂಟೆ ಬಸ್ಸು ಹೊಂಟೈತೆ, ಇನ್ನು 5 ಗಂಟೆ ಕಾಯ್ಬೇಕು. ಈ ಸೆಂಟ್ರಲ್ಲಿ ಯಾವುದು ಬಸ್ ಇಲ್ಲ. ಪರವಾಗಿಲ್ಲ, ನಾನು ನಡ್ಕೊಂಡೇ ಹೋಗ್ತೀನಿ. ನೋಡಿ, ಈ ಊರು ದಾಟ್ತಿದ್ದಾಗೆ ಕಳ್ಳರ ಕಾಟ ಜಾಸ್ತಿ ಇದೆ. ನೀವು ಒಬ್ಬರೇ ಹೋಗೋದು ಸರಿ ಇರಲ್ಲ. ಅಯ್ಯೋ, ನಾವು ಎದುರಿಸ್ತಾ ಇಲ್ಲ, ಇರೋದನ್ನ ಹೇಳ್ತಾ ಇದ್ದೀವಿ. ನೋಡಿ, ನಿಮ್ಮಿಂದ ನಮಗೊಂದು ಸಹಾಯ ಆಗಬೇಕಾಗಿತ್ತು, ಮಾಡ್ತೀರಾ? ನನ್ನಿಂದ ನಿಮಗೆ ಸಹಾಯನಾ? ಹೌದು, ನೀವು ನಮ್ಮ ಮನೆಗೆ ಬರಬೇಕು. ವಿಷಯ ಇಷ್ಟೇ, ನಾವು ಹೋಗದೆ ಇರೋ ದೇವಸ್ಥಾನನೇ ಇಲ್ಲ. ಎಲ್ಲ ದೇವಸ್ಥಾನಗಳನ್ನೂ ಸುತ್ತಿದ್ದಾಯ್ತು, ನಾವು ಮಾಡದೇ ಇರೋ ವ್ರತನೇ ಇಲ್ಲ. ಆದರೂ ನಮಗೆ ಮಗು ಆಗಿಲ್ಲ. ಮಗು ಇಲ್ಲದ ಮನೇಲಿ ನೆಮ್ಮದಿ ಇರುತ್ತಾ? ನೀವೇ ಹೇಳಿ.
ಕೊನೆ ಪರಿಹಾರಕ್ಕೆ ಅಂತ ನಿಮ್ಮನ್ನ ಕರಿತಿದ್ದೀನಿ. ನಿಮ್ಮಿಂದಾನೇ ನಮ್ಮ ಅದೃಷ್ಟ ಬದಲಾದರೂ ಬದಲಾಗಬಹುದು. ನಾನೇ ಒಬ್ಳು ನತದೃಷ್ಟೆ. ನನ್ನಿಂದ ನಿಮ್ಮ ಅದೃಷ್ಟ ಹೇಗೆ ಬದಲಾಗತ್ತೆ? ನೋಡಿ, ಎಲ್ಲ ಪರಿಹಾರಗಳನ್ನೂ ಮಾಡಿದ್ದಾಯ್ತು. ಈಗೊಂದು ಪರಿಹಾರ ಹೇಳಿದ್ದಾರೆ. ಅದು ಅಲ್ಲದೆ ಇವತ್ತು ನನ್ನ ಜಾತಕದ ಪ್ರಕಾರ ನನ್ನ ಅದೃಷ್ಟ ತರೋ ದಿನ ಅಂತೆ. ಯಾರಾದರೂ ಗರ್ಭಿಣಿ ಹೆಂಗಸನ್ನ ಮನೆಗೆ ಕರೆದು ಬಾಗಿನ ಕೊಟ್ಟರೆ ಅವ್ರ ಮನಸ್ಸನ್ನ ತೃಪ್ತಿ ಪಡಿಸಿದ್ರೆ ನನ್ನ ಮನಸ್ಸಲ್ಲಿರೋದೆಲ್ಲ ಆಗುತ್ತಂತೆ. ದಯವಿಟ್ಟು ನಮ್ಮ ಮನೆಗೆ ಬನ್ನಿ. ದಯವಿಟ್ಟು ನಮ್ಮ ಮನೆಗೆ ಬನ್ನಿ. ನನ್ನ ಮಗು ಬಗ್ಗೆ ತುಂಬ ಆಸೆಗಳನ್ನ ಇಟ್ಕೊಂಡಿದ್ದೀನಿ. ಅರ್ಶಿನ ಕುಂಕುಮದ ಬಾಗಿನ ಕೊಟ್ಟಷ್ಟು ಒಳ್ಳೆಯದು, ಅದು ಹೆಣ್ಣಿಗೆ ತಗೊಂಡಷ್ಟು ಒಳ್ಳೆಯದು. ದಯವಿಟ್ಟು ಅರ್ಶಿನ ಕುಂಕುಮಕ್ಕೋಸ್ಕರನಾದರೂ ಬನ್ನಿ. ಇಲ್ಲ ಅನ್ಬೇಡಿ, ನಿಮ್ಮಿಂದ ನಮಗೆ ಒಳ್ಳೇದಾಗುತ್ತೆ. ಬರ್ತೀರಾ ಅಲ್ವಾ?